ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 13 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಮಣ್ಣು ನಿಮಗೆ ಚಿನ್ನ ಇದ್ದಂಗಿದೆ. ಜಾಗ ಕೂಡ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ. ಸ್ಟೇಟ್ ಹೈವೇಗೆ ಹೊಂದ್ಕೊಂಡಿರುವಂತಹ ಒಂದು ಜಾಗ. ರೋಡ್ ಬಿಡ್ತು ಸ್ವಲ್ಪ ಕಡಿಮೆನೇ, ಲ್ಯಾಂಡ್ ಏಕೆ ಚೆನ್ನಾಗಿದೆ. ಸುತ್ತಮುತ್ತ ಎಲ್ಲ ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಇಲ್ಲೆಲ್ಲ ನಿಮಗೆ ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಿದ್ದಾರೆ. ಆಮೇಲೆ ಇಲ್ಲಿ ಜಮೀನುಗಳು ಕೂಡ ಮನೆಗಳನ್ನೇ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ. ಸ್ಟೇಟ್ ಹೈವೇಗೆ ಇರೋದ್ರಿಂದ ತುಂಬ ಅನುಕೂಲವಾಗಿದೆ. ಇಲ್ಲಿ ಬಸ್ಸು ಯಾವಾಗಲೂ ಓಡಾಡ್ತಾ ಇರುತ್ತೆ. ನಿಮಗೆ ಬಸ್ ರೂಟ್ ಇರುವಂತಹ ಒಂದು ಜಾಗ. ಇವರು 1 ಎಕರೆ 13 ಗುಂಟೆಗೆ ಟೋಟಲ್ಲಾಗಿ ಇವರು 55 ಲಕ್ಷ ಹೇಳ್ತಾಯಿದ್ದಾರೆ. ಟೋಟಲಾಗಿ 55 ಲಕ್ಷ ಹೇಳ್ತಾಯಿದ್ದಾರೆ. ಇದು ಪಕ್ಕ ಜಮೀನರು ಬೆಳೆದಿರುವಂತಹ ಬೆಳೆಗಳು. ಅಕ್ಕಪಕ್ಕೆಲ್ಲ ರನ್ನಿಂಗ್ ಕಂಡೀಷನ್ ಇರ್ತಿದ್ದಾವೆ. ನಮಗಿದು ಒಳ್ಳೆ ಜಾಗ ನೋಡಿ. ಜಾಗನೂ ಅಷ್ಟೇ, ಒಂದೇ ಫ್ಲ್ಯಾಟಾಗಿರಲಿಲ್ಲ, ವ್ಯವಸಾಯ ಮಾಡ್ತಿದ್ದಂಥ ಜಾಗ ಸ್ನೇಹಿತರೆ. ಇದು ಕೂಡ ರನ್ನಿಂಗ್ ಕಂಡೀಷನ್ ಇದ್ದಂಥ ಒಂದು ಜಾಗ. ಜಾಗದ ಬಗ್ಗೆ ಎರಡು ಮಾತಾಡೋಷ್ಟಿಲ್ಲ, ಅಷ್ಟು ತುಂಬ ಚೆನ್ನಾಗಿದೆ. ಮಣ್ಣು ಕೂಡ ನಿಮ್ಗೆ ಹೇಳಿದ್ನಲ್ಲ, ಕುಂಕುಮ ಇದ್ದ ಹಾಗೆ ಇದೆ, ತಾವು ನೋಡ್ಬೋದು. ಸರಿನಾ? ಈಗ ಅವರು ಮಾರಾಟ ಮಾಡಿದ್ದಾರೆ. ಈಗ ತಗೊಂಡ್ರೂ ಕೂಡ ಸ್ವಲ್ಪ ಹಣದ ಅವಶ್ಯಕತೆ ಇದೆ, ಹಣದ ಪ್ರಾಬ್ಲಮ್ ಇದೆ. ಅವರು ಕೂಡ ಮಾರ್ತಾಯಿದ್ದಾರೆ ಸ್ನೇಹಿತರೆ. ಪೇಪರೆಲ್ಲ ಜೀನಿಯನಾಗಿದೆ, ಕ್ಲಿಯರಾಗಿದೆ, ಪ್ರತಿಯೊಂದು ಅನುಕೂಲವಾಗಿದೆ. ನಮಗೆ ಸ್ಟೇಟ್ ಹೈವೇಗೆ ಸೇರ್ಕೊಂಡಂಗೆ ಇದೆ. ಒಳ್ಳೆ ಜಾಗ ಮಾತ್ರ. ನಾವು ಕೂಡ ಇಲ್ಲಿ ಒಳ್ಳೆ ತೋಟ ಮಾಡಲಿಕ್ಕೆ ಮಾತ್ರ ಸುಪೀರಿಯರ್ ಜಾಗ ಅನ್ಬೋದು ಬೇಕಾದ್ರೆ. ಯಾಕೆಂತಂದರೆ ಇಲ್ಲೆಲ್ಲ ನಾವು ರನ್ನಿಂಗ್ ಕಲ್ಟಿವೇಷನ್ ಮಾಡ್ಬೋದು. ನೀವು ಏನು ಗಿಡ ಹಾಕಬೇಕು ಅಂತಾರೆ, ಯಾವ ಗಿಡ ಹಾಕಬೇಕು ಅಂತಾರೆ, ಯಾಕೆಂದರೆ ವಾತಾವರಣ ಚೆನ್ನಾಗಿದೆ, ಮಣ್ಣು ಚೆನ್ನಾಗಿದೆ, ನೀರಾಂಶ ಚೆನ್ನಾಗಿದೆ. ಸ್ಟೇಟ್ ಹೈವೇಗೆ ಕೂಡ ಇದೆ. ಸಾಮಾನ್ಯವಾಗಿ ಇದೇ ಸ್ಟೇಟ್ ಹೈವೇಗೆ ಬೇರೆ ಕಡೆ ಆಗಿದ್ರೆ ಕೋಟ್ಯಾಂತರ ರೂಪಾಯಿ ಹೇಳ್ತಾಯಿದ್ರು. ನಮಗಿಲ್ಲಿ ಇದನ್ನು ಒಂದು ನೆಗೋಷಿಯಬಲ್ ರೈಟ್ ಕೂಡ ಇದೆ. ಅವರು 55 ಹೇಳಿದ್ದಾರೆ. ನೇರ ಕೂತ್ಕೊಂಡ್ರೆ ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನಾವು ಇದಕ್ಕೆ ಒಂದು ಬೋರ್ ಹಾಕ್ಕೊಂಡು ನಾವು ಇಲ್ಲಿ ಹೇಳ್ತೀವಿ, ಸಾಮಾನ್ಯವಾಗಿ ಹೇಳ್ತೀವಲ್ಲ, ಮಿಶ್ರ ಬೆಳೆಗಳನ್ನ ಬೆಳ್ಕೊಂಡು ನಾವು ಇಲ್ಲೇ ಒಂದು ಮನೆ ಕೂಡ ಕಟ್ಕೊಂಡು ವಾಸ ಮಾಡ್ಬೋದು. ಅಷ್ಟು ಲ್ಯಾಂಡ್ ಚೆನ್ನಾಗಿದೆ ಸ್ನೇಹಿತರೆ. ನಾವಿಲ್ಲಿ ಅಡಿಕೆ, ತೆಂಗು, ಮಾವು, ಬಾಳೆ, ನೇರಳೆ, ದಾಳಿಂಬೆ, ಈ ಥರ ಅನೇಕ ಥರದ ಒಳ್ಳೊಳ್ಳೆ ಗಿಡಗಳನ್ನ ಹಾಕಿ ನಾವು ಪ್ರತಿಯೊಂದು ಏನೇ ಬೆಳೆದ್ರೂ ನಮಗೋಸ್ಕರ ಅಂತಲ್ಲ ಸ್ನೇಹಿತರೆ, ನಮ್ಮ ಮುಂದಿನ ಫ್ಯೂಚರ್ ಅಂದರೆ ಜನ್ರೇಷನ್ಗೋಸ್ಕರ ಸಾವಯವ ಕೃಷಿ ಮಾಡಿ ಮಕ್ಕಳಿಗೆ ಒಳ್ಳೆಯ ಹಣ್ಣಿನ ರುಚಿಗಳನ್ನ ಕೊಡಬೇಕು. ಎಲ್ಲ ಕೆಮಿಕಲ್ಸ್ ಹಾಕಿ ಹಣ್ಣು ಮಾಡಿರ್ತಾರೆ. ಈಗ ಸೊಪ್ಪುಗಳು ಕೂಡ ಅಷ್ಟೇ ಯೂರಿಯಾಗಳು ಹಾಕಿ ಬೆಳೀತಾರೆ, ಬೇಗ ಬರಲಿ ಅನ್ನೋ ಕಿಚ್ಚಿಗೆ. ಅದೇ ಬದಲು ನಮ್ಮ ಜಾಗದಲ್ಲಿ ನಾವು ಸೊಪ್ಪಾಗಲಿ ಪ್ರತಿಯೊಂದು ಕೂಡ ಮೊದಲು ಹೇಳ್ತಾಯಿದ್ರು, ಮಾಂಸ ಮಡಿಗಿಂತ ತರಕಾರಿ ತಿಂದರೆ ತುಂಬ ಒಳ್ಳೆಯದು ಅಂತ. ಇವತ್ತು ತರಕಾರಿ ಕೂಡ ಗೊಬ್ಬರಗಳನ್ನೇ ಹಾಕಿ ಬೆಳೆಯೋದ್ರಿಂದ ಅದು ಕೂಡ ಮನುಷ್ಯನಿಗೆ ಆರೋಗ್ಯ ತರುತ್ತೆ. ಈಗ ನಾವು ತಿನ್ನೋ ಬಾಳೆಹಣ್ಣು ಕೂಡ ನಿಮಗೆ ಕೂಡ ಗೊತ್ತು. ಬಾಳೆಹಣ್ಣಾಗಲಿ ಮಾವಿನಣ್ಣಾಗಲಿ ಇದಕ್ಕೆಲ್ಲ ಒಂದು ಥರದ ಕೆಮಿಕಲ್ಸ್ ಹಾಕಿ ಈಗ ಅಜ್ಜಿ ಬೆಳಗ್ಗೆಗೆಲ್ಲ ಮಡಗಿದ್ರೆ ಬೆಳಗ್ಗೆಲ್ಲ ಹಣ್ಣಾಗಿರುತ್ತೆ. ನಮ್ಗೆ ಆ ಥರ ಬೆಳೆ ಸ್ನೇಹಿತರೆ. ನಮ್ಮ ಜಮೀನಲ್ಲಿ ನಮಗೆ ತಕ್ಕಂತೆ ನಾವು ಕೂಡ ಸಾಮಾನ್ಯ ಗೊತ್ತು, 1 ಎಕರೆಯಲ್ಲಿ ನಾವು ಎಷ್ಟು ಥರದ ಗಿಡಗಳು ಹಾಕ್ಬೋದು ಅಂತ ಪ್ರತಿಯೊಬ್ಬರು ಕೂಡ ಗೊತ್ತು. ಆ ಥರ ಮಾಡಿಕೊಂಡು ಒಂದು ಮನೆ ಕಟ್ಕೊಂಡು ಅಚ್ಚುಕಟ್ಟಾಗಿ ತೋಟದಲ್ಲಿ ಓಡಾಡ್ಕೊಂಡಿದ್ರೆ ಮನುಷ್ಯನ ಆರೋಗ್ಯ ಇದಕ್ಕಿಂತ ಹೆಚ್ಚಿಗೇನು ಬೇಕು ಮನುಷ್ಯನಿಗೆ? ಓನ್ಲಿ ಹೆಲ್ತ್ ಬೇಕು, ಒಳ್ಳೆಯ ಆರೋಗ್ಯ ಬೇಕು. ಆರೋಗ್ಯ, ಅಭಿವೃದ್ಧಿ, ಒಳ್ಳೆ ಗಾಳಿ, ವಾತಾವರಣ, ಪ್ರತಿಯೊಬ್ಬರು ಅಷ್ಟೇ. ನಾವು ಜಮೀನು ತಿರುಗಾಡ್ಕೊಂಡಿದ್ರೇ ನಮ್ಮ ಬೋನ್ಸ್ ಎಲ್ಲ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ. ನಾವು ಕೂಡ ನಿಮ್ಮಿಂದ ಬೆಳೀಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಎಷ್ಟೋ ಜನಗಳು ಭೂಮಿಗಳು ಬೇಕು ಅಂತಾರೆ, ಒಳ್ಳೊಳ್ಳೆ ಭೂಮಿಗಳು ಸಿಕ್ಕಿರಲ್ಲ. ನಿಮಗೆ ಈ ಥರ ಭೂಮಿಗಳು ನೋಡಿದಾಗ ನಿಜವಲ್ಲಿ ಯಾರಿಗಾರು ದೂರ ಅನ್ಕೋಬೇಡಿ. ಇದು ಬೆಂಗಳೂರಿಗೆ
140 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 80 ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.